ತಾಲೂಕಿನಲ್ಲಿ ಹೆಚ್ಚಿದ ಕುಡಿಯುವ ನೀರಿನ ಸಮಸ್ಯೆ. ಹೌದು, ಮಾನ್ವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದ್ದು, ಇದನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕಾದ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಆಡಳಿತ ಟುಸ್ ಆಗಿದೆ ಎಂದು ರೈತ ಸಂಘದ ತಾಲೂಕು ಅದೋ ಬಸವರಾಜ ನಾಯಕ ಆರೋಪಿಸಿದ್ದಾರೆ. ಮಾನ್ವಿ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ನೀರಿಗಾಗಿ ಜನರು ಪರಿತಪಿಸುತ್ತಿದ್ದಾರೆ. ಆದರೆ ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸದ ಕಾರಣ ಜನರಂತೂ ಹೀನಾಯ ಬದುಕಿನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರು ಮಾತ್ರ ಗ್ರಾಮೀಣ ಭಾಗದ ಸಮಸ್ಯೆ ಅರಿಯದೆ ತಾಲೂಕು ಪಂಚಾಯಿತಿ ಎಸಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡ್ತಿದ್ದಾರೆ ವಿನಃ ಬಡವರು ನೀರಿಲ್ಲದೆ ಸತ್ರೂ ಸಹ ಕಿಂಚಿತ್ತು ಕಾಳಜಿ ಇಲ್ಲವಾಗಿದೆ. ಇಒ ಖಾಲಿದ್ ಅಹಮದ್ ಅವರಿಗೆ ಬಡ ಜನರ ಶಾಪ ತಟ್ಟೋದು ಮಾತ್ರ ಗ್ಯಾರಂಟಿ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಬೇಕು. ಈ ಮೊನ್ನೆ ತಾನೇ ನಾವು ಮಾನ್ವಿ ತಾಲೂಕಿನ ಕಂಬಳತ್ತಿ ಗ್ರಾಮದಲ್ಲಿ ಏನು ನೀರಿಲ್ಲದೆ, ಕುಡಿಯೋಕ್ಕೆ ನೀರಿಲ್ಲದೆ ಜಾನುವಾರುಗಳು, ಮನುಷ್ಯರು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಆದರೆ ಇದುವರೆಗೆ ಅಲ್ಲಿರ್ತಕ್ಕಂಥ PDOಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಮಾನ್ವಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಹಳ್ಳಿಗಳಲ್ಲಿರತಕ್ಕಂಥ ಕುಡಿಯುವ ನೀರಿನ ಬಗ್ಗೆ, ರೈತರು ಅಲ್ಲಿರತಕ್ಕಂಥ ಜಾನುವಾರುಗಳ ಬಗ್ಗೆ ಅಸಡ್ಡೆ ಭಾವನೆಯನ್ನು ತೋರ್ತಾ ಇದ್ದಾರೆ. ಹಾಗಾಗಿ ಏನು ಈಗ ಪ್ರಾರಂಭ ಆಗ್ತಾ ಇದೆ, ಈಗ ಬೇಸಿಗೆ ತಕ್ಷಣ ಇವರು ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಏನು PDO ಮುಖಾಂತರ ಎಲ್ಲಿ ಕುಡಿಯೋ ನೀರಿಗೆ ಹಾಕಾರ ಇದೆ ಅಲ್ಲಿ ತಕ್ಷಣ ನೀರು ಒದಗಿಸುವಂಥ ಕಾರ್ಯಕ್ರಮ ಆಗಬೇಕು. ಅಲ್ಲ ಸರ್, ಇದಕ್ಕೆಲ್ಲ ಹೊಣೆ ಯಾರು ಸರ್? ಇದಕ್ಕೆಲ್ಲ ಈಗ ಏನಂತಂದರೆ ಒಂದು ವಾರದಿಂದನೇ ಮಾನ್ಯ ಸಚಿವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಏನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಮಾನ್ವಿ ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿದ್ ಅಹಮದ್ ಅವರ ನೇತೃತ್ವದಲ್ಲಿ ಏನು ಕರೆದು ಏನು ಮಾನ್ವಿ ತಾಲೂಕಿನಲ್ಲಿ ಯಾವುದೇ ರೀತಿಯಿಂದ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ನೀರಿನ ಹಾಕಾರ ಆದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೂ ಇವತ್ತು ಒಂದೆರಡು ದಿನದಿಂದ ಕಂಬಳತ್ತಿ ಗ್ರಾಮದಲ್ಲಿ ಏನು ಕುಡಿಯೋ ನೀರು ಇಲ್ಲದೇ ರೈತರು, ಜಾನುವಾರುಗಳು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವರು ನಾವು ರೈತ ಸಂಘಟನೆಯವರು ರೈತರು ಹೋಗಿ ಅವರಿಗೆ ದೂರು ನೀಡಿದ್ರೂ ಅವರು ಆ ನೀರಿನ ಬಗ್ಗೆ ಅಸಡ್ಡೆ ತೋರ್ತಾ ಇದ್ದಾರೆ ಅಂತಂದರೆ ಮಾನ್ವಿ ತಾಲೂಕಿನ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಭಾಳ ಹಾಕಾರ ಆಗ್ತದೆ. ಅವರು ಕೆಲಸ ಮಾಡೋದಿತ್ತಾದರೆ ಸರಿಯಾಗಿ ಅವರು ಏನು ನೀರಿನ ಬಗ್ಗೆ ಸರಿಯಾಗಿ ಏನು ನೀರು ಒದಗಿಸಿ ಅವರು ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಅವರಿಂದ ನಮ್ಮ ತಾಲೂಕಿಗೆ ಏನು ಪ್ರಯೋಜನ ಇಲ್ಲದಂತ ಆಗ್ತದೆ ಅಂತೇಳಿ ಈ ಮೂಲಕ ಅಸಡ್ಡೆ ಮಾಡಿದ ಅಧಿಕಾರಿಗಳು ಯಾರು ಸರ್? ಕಾರ್ಯನಿರ್ವಾಹಕ ಅಧಿಕಾರಿಗಳು ಖಾಲಿದ್ ಅಹಮದ್ ಅವರು ಏನು ಅವ್ರ ಜವಾಬ್ದಾರಿ ಇರ್ತದೆ ಕುಡಿಯೋ ನೀರಿನ ಪಂಚಾಯತಿಗಳಲ್ಲಿ. ಅವರೇನೇ ಇದ್ರ ಬಗ್ಗೆ ಅಸಡ್ಡೆ ತೋರ್ತಾ ಇದ್ದಾರೆ ಅಂತಂದರೆ ಏನು ನಾವು ಯಾರನ್ನು ಕೇಳೋದು? ಇಲ್ಲಿರ್ತಕ್ಕಂಥ ರೈತರು, ನಮ್ಮ ಮನೆಯಲ್ಲಿರ್ತಕ್ಕಂಥ ಜಾನುವಾರುಗಳನ್ನು ಯಾರ ಬಗ್ಗೆ ನಮ್ಮ ಕಷ್ಟಗಳನ್ನು ಯಾರಿಗೆ ಹೇಳ್ಕೊಳ್ಳೋದು? ಹಾಗಾಗಿ ಅವರೇನೇ ಇದಕ್ಕೆ ನೇರ ಹೊಣೆ ಆಗ್ತಾರ. ಹಾಗಾಗಿ ಅವರೇ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾನ್ವಿ ತಾಲೂಕಿನ ಸಮಸ್ತ ಹಳ್ಳಿಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು.